ಅಣ್ಣ ಅದಾನಿಲ್ವ ಯಾಂಬಲ್ ನಾ ನೋಡ್ರ ಪ್ರೀತಿ ಮಾಡಿ ಮದ್ವಿ ಮಾಡ್ಕೊಂಡು ಹೋಗೀನಿ ಸಹಾಯ ಮಾಡ್ತಾನಿಲ್ವ ಯಾಂಬಲ್ ಆಗಿದ್ದಾಗ್ಲಿ ಏನಾಕೈತಿ. ಅಣ್ಣ ಅಣ್ಣ ಯಾರದ ನಾನ ರೀ. ಬೈನಿರಿ ನಾನ ಲಕ್ಷ್ಮೀ ರೀ. ನೀನಾ? ನಾ ಯಾರೋ ಭಿಕ್ಷುಕಿ ಬಂದ ಅಂತ ತಿಳ್ಕೊಂಡಿದ್ನಿ. ವೈನಿ ಈಗ ಹಿಂಗೆ ಮಾತಾಡತ್ತಾಳು ಈ ಮುಂದೆ ನನ್ನ ಕಷ್ಟ ಎಲ್ಲ ಹೆಂಗೆ ಹೇಳ್ಕೊಲಿ ಸಹಾಯ ಮಾಡ್ತಾರಿಲ್ಲೋ ಯಾಂಬಲ. ವೈನಿರಿ ಅನ್ನ ಇಲ್ರಿ ಮನ್ಯಾಗ? ಯಾಕ ನಾ ದೇವ್ ಕುಂತೇನಿ ನಿನ್ ಕಣ್ಣಿಗೆ ಕಾಣಿಸ್ವಲ್ಲಿ ನಿಮ್ಮ ಅನ್ನ ಯಾಕಬೇಕ? ಹೌದು ಎದಕ್ ಬಂದಿ? ಏನ್ ಕೆಲ್ಸಿತ್ತು? ನಿಮ್ಮ ಅನ್ನ ಬೇರೆ ಕೇಳತಿ? ಇಲ್ರಿ ವೈನಿ ಅಣ್ಣನ ಜೋಡಿ ಸ್ವಲ್ಪ ಮಾತಾಡೋದಿತ್ರಿ. ಎಲ್ಲಿ ಹೋಗ್ಯಾನ್ರಿ? ಯಾಕ ನಿಮ್ಮ ಅನ್ನನ ಬೇಕು? ನಾ ಅದೇನಿಲ್ಲ ನನ್ ಮುಂದೆ ಹೇಳಲ್ಲ. ಇಲ್ರಿ ವೈನಿರಿ ನನ್ನ ಗಂಡಗ್ ಸ್ವಲ್ಪ ಆರಾಮಿಲ್ರಿ ಅಡ್ಮಿಟ್ ಮಾಡಿದ್ದು ರೀ ಅದಕ್ಕೆ. ಹಾ ನಂಗೆ ಗೊತ್ತಿತ್ತು ನೀ ಅದಕ್ಕ ಬಂದಿ ಅಂತ ಹೇಳಿ. ನೀ ಯಾವಾಗ ಬಂದು ನಿಮ್ಮ ಅಣ್ಣನ ಕೇಳಿದಿಲ್ಲ ಅವಾಗ ತಿಳ್ಕೊಂಡಿನ ನೀ ಹಂಗ ಬರೋ ಹೆಣ್ಮಗಳಲ್ಲಿ ನೀ ಇಂಥ ಕೆಲಸ ಇಟ್ಕೊಂಡು ಬಂದಿರ್ತೀನಿ ನಮ್ಮ ಮನೆಗೆ. ಯಾಕ್ರಿ ವೈನಿರಿ ಹಂಗ್ಯಾಕೆ ಮಾತಾಡತ್ತೀರಿ? ನಮ್ಮ ಅಣ್ಣನ ಮನಿ ಅಂತ ಹೇಳಿ ಬಂದೇನ್ರಿ ನಾ. ಇದ ನಿಮ್ಮ ಅಣ್ಣನ ಮನಿ ಧರ್ಮಛತ್ರ ಅಲ್ಲ. ನೀ ಓಡ್ ಹೋದಿಲ್ಲ ಮದ್ವಿ ಮಾಡ್ಕೊಂಡ್ಕ್ಯಾರ ಅವಾಗ ನನಗೆ ಬರ್ಲಿಲ್ಲ ನಿಮ್ಮ ಅಣ್ಣ ನಿಂಗ. ವೈನಿರಿ ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ್ರಿ ನಾ ಭಾಳ ಕಷ್ಟದಾಗದೀನಿ. ನಮ್ಮ ಅಣ್ಣನ ಬಿಟ್ರೆ ಯಾರು ಸಹಾಯ ಮಾಡ್ತಾರ್ರಿ ನನಗೆ? ಕಷ್ಟದಾಗ ಅಷ್ಟ ನೆನಪಕ್ಕ ನಿಮ್ಮ ಅಣ್ಣ. ನಮ್ದು ಯಾರು ಕೇಳೋರು ಇಲ್ಲಿ? ನಮ್ದು 12 ಆಗೈತಿಲಿ. ಹೋಗ ನಿಮ್ಮ ಅತ್ತಿ ಮಾವ ಅದಾರಲ್ಲ ಕೇಳೋದವ್ರನ್ನ ಹೋಗ್ಯಾರ. ವೈನಿರಿ ನಿಮ್ಮ ಕಾಲು ಮುಗಿತೇನ್ರಿ ಅಣ್ಣ ಎಲ್ಲದಾನ ಹೇಳ್ರಿ ನಾವನ್ ಜೋಡಿನ ಮಾತಾಡ್ತೇನ್ರಿ. ನೋಡು ನೀ ಕೈ ಮುಗಿದ್ರು ಅಷ್ಟ ಕಾಲ್ ಬಿದ್ರು ಅಷ್ಟ ನಾ ನಿಮ್ಮ ಅಣ್ಣಾಗ ಹೆಲ್ಪ್ ಮಾಡಕ್ ಕೊಡಂಗಿಲ್ಲ ಗೊತ್ತೈತಿರೋ. ಕೊಟ್ಟ ಹೆಣ್ಣ ಕುಲುಕ್ ಹೊರಗಂತ ನಿಂದ ಏನೋ ಸಮಸ್ಯೆ ಇದ್ರು ನಿನ್ ಗಂಡ ಮನೆ ಬಗೆಹರಿಸ್ಕೊ. ಹಿಂಗ ಇನ್ನೊಂದ್ ಮಾತ ನಿನಗ ತವ್ರ ಮನೆ ಮೇಲೆ ಪ್ರೀತಿ ಅನ್ನೋದಿತ್ತಂದ್ರ ನೀ ಇನ್ನ ಮೇಲೆ ಬರಾಕ್ ಹೋಗ್ಬೇಡ. ನೀ ಇಲ್ಲಿ ಬಂದಿದ್ದು ನಿಮ್ಮ ಅಣ್ಣಾಗೂ ಗೊತ್ತಾಗ್ಬಾರ್ದು. ಕಷ್ಟ ಅಂತೇಳಿ ಬಂದ್ ಕುಲೆ ಬಂದ್ಬಿಡ್ತಾರ ಅನ್ನ ಅಂತ ಅನ್ಕೊಂತ. ಇದು ನನ್ನ ಗಂಡಗೂ ಬುದ್ಧಿಲ್ಲ ಪೇಲ ಬಂದ್ ಕುಲೆ ಅಂತಂದ್ರೆ ಎಲ್ಲ ಕೈ ಬಿಚ್ಚಿ ಕೊಟ್ಬಿಡ್ತಾನ. ಇವ್ನ ಹಿಂಗ ಬಿಟ್ರ ಅಂದಿಲ್ಲ ಒಂದ್ಸಲ ಮನಿ ಮಠ ಮಾರ್ಕೊಂಡ್ಕ್ಯಾರ ಒಂಥರ ಭಿಕ್ಷೆ ಎತ್ತದಕ್ಕೈತ ನಾವು ಭಿಕ್ಷೆ ಏನು. ತಂಗಿ ಯಾಕಳತಿ ಮತ್ತೆ ಒಬ್ಬಾಕಿ ಎಲ್ಲುಂಟಿ? ಏನಿಲ್ಲ ನಾ ಇಲ್ಲೇ ಸ್ವಲ್ಪ ಕೆಲಸ ಇತ್ತ ಹೊಂಟಿದ್ನಿ. ತಂಗಿ ಕರೆ ಹೇಳ ಎಲ್ಲಿ ಹೊಂಟಿ ಮತ್ತೆ ಯಾಕಳತಿ ಎಷ್ಟು ನೀ? ಇಲ್ಲ ನಾ ಏನು ಹೇಳೋ ಪರಿಸ್ಥಿತಿ ಒಳಗೆ ಇಲ್ಲಿಗ ನಾನು ಏನು ಕೇಳಾಕ್ ಹೋಗ್ಬೇಡ್ನಿ. ತಂಗಿ ನಿಂದ್ರಿಲ್ಲಿ ತಂಗಿ ನೋಡಿಲ್ಲ ನಿಮ್ಮ ಅಣ್ಣ ಇದ್ದಂಗಿಲ್ಲೋ ನನ್ನ ಮುಂದೆ ಹೇಳಿ ಏನಾಗೈತೆ ಅನ್ನೋದು. ಏನ್ ಹೇಳಣ್ಣ ನನ್ನ ಪರಿಸ್ಥಿತಿ ಭಾಳ ಕೆಟ್ಟೈತಿ. ನಮ್ಮ ಮನೆಯವ್ರನ್ನ ಅಡ್ಮಿಟ್ ಮಾಡಿದೇವಿ. ಅವ್ರು ಆಪ್ರೇಷನ್ ಮಾಡ್ಬೇಕಂದಾರು ರೊಕ್ಕ ಕೇಳಿದ್ರು ಎಲ್ಲಾರ್ಗು. ಯಾರು ಕೇಳಿದ್ರು ರೊಕ್ಕ ಇಲ್ಲ ಅನ್ನಕತ್ತಾರು. ನಮ್ಮ ರಿಲೇಟಿವ್ಸ್ಗೂ ಎಲ್ಲ ಕೇಳಿದ್ವು ಎಲ್ಲಾರ್ಗು ಕೇಳಿ ಸಾಕಾಗೋಯ್ತು. ಅದಕ್ಕೆ ನಂಗೆ ಇರಾವ ಒಬ್ಬನ್ನ ಅವ್ನು ಕೇಳ್ಬೇಕಂತ ಈ ಹೊಂಟಿನ ನೋಡಣ್ಣ. ತಂಗಿ ನೀನು ಹೆದ್ರಾಕ್ ಹೋಗ್ಬೇಡ. ಮತ್ತೆ ಇನ್ನೊಂದು ಆಪ್ರೇಷನ್ಗೆ ಎಷ್ಟು ರೊಕ್ಕ ಹೇಳ್ಯಾರು? 2 ಲಕ್ಷ ರೂಪಾಯಿ ಖರ್ಚು ಆಕೈತೆ ಅಂತ ಹೇಳಿದಾರಣ್ಣ. ಹಿಂಗಾತೇನ ನೀಗ ನಿಮ್ಮ ಅಣ್ಣ ಕಡೆ ಹೋಗ. ನಾನು ನಿಮ್ಮ ಅಣ್ಣಗೆ ಭೇಟಿ ಆಗ್ತೀನಿ. ನಾನೊಂದು ಸ್ವಲ್ಪ ಕೆಲಸ ಐತಿ. ನಾನು ಕೆಲಸ ಮಾಡ್ಕೊಂಡು ನಿಮ್ಮ ಅಣ್ಣಗೆ ಕರ್ಕೊಂಡ್ಬರ್ತೇನೆ. ನಿಮ್ಮ ಅಣ್ಣ ಕಡೆ ಹೋಗಿ ಹೇಳಿ ಈಗ. ಹಲೋ ಹೇಳ. ಇಲ್ಲ ಇಲ್ಲೇ ಲಾಯರ್ ಕಡೆ ಬಂದಿದ್ನಿ. ಹಾಂ ನೀ ಎಲ್ಲದಿ? ಹೌದು ಏನು ಮಾತಾಡೋದಾಯ್ತು? ಮತ್ತು ಆಯಿತು ಹಂಗಾರೆ ಇಲ್ಲೇ ಬಾಜುಕದಿ ನೋಡಿ ಬಾ ಹಂಗಾರೆ. ಹಾಂ ಇಲ್ಲೇ ಬಾಜು ಏರಿಯಾದಾಗ. ಹಾಂ ಆಯ್ತು. ಅದೇನತ್ತಂದ್ರೆ
ಈಗ ಎಲ್ಲದಾಳಾಗೆ ಈಗ ನಿಮ್ಮ ಮನೆಗೆ ಹೋಗ್ಯಾಳ ಮತ್ತೇನೋ ಆಕಿ ಗಂಡ ಅಡ್ಮಿಟ್ ಮಾಡ್ಯಾರ ಅಂತ ನೀ ದವಾಖಾನೆ ಹೋಗ್ತೀನಿ ನೋಡಿ ಸುಮ್ಮನೆ ಯಾವ ದವಾಖಾನೆಗೆ ಲೆಕ್ವಿ ದವಾಖಾನೆ ಅಂತ ಅಲ್ಲಿ ಹೋಗು ಮೊದಲು ಹೋಗಿ ಅಲ್ಲಿ ಏನೆಂಬುದ ಆಪರೇಷನ್ ಐತೆ ಅಂತಾರೆ ಮೊದಲು ಹೋಗಿ ಕ್ಲಿಯರ್ ಮಾಡ್ತೇನೆ ನೋಡಿ ಸುಮ್ಮನೆ ಆಯ್ತು ನಾ ಹೋಗಿ ಬರ್ತೀನಿ ತಗೊಂಡ್ರೆ ನೀ ಅಲ್ಲಿ ಹೋಗು ಕ್ಲಿಯರ್ ಮಾಡ್ಕೊಂಡು ಬಂದ್ಬಿಡಿ ಆಯ್ತು ಥ್ಯಾಂಕ್ಸ್ ನಾ ಹೋಗಿ ಬರ್ತೀನಿ ತಗೋ ನೋಡ್ಲಿ ನಂಗೆ ಕೆಲಸ ಐತೆ ನನಗೆ ಭೇಟಿ ಆಗ್ತೇನೆ ಆಯ್ತು ಏ ಅಂತ ಏಯ್ ಹ್ಮ್ ಮತ್ತೆ ಮ್ಯಾಗ ಏನಂತ ಹೇಳ್ರಲ್ಲ ಮ್ಯಾಗ ಹೇಳ್ತೀನಿ ಹೇಳ್ತೇನೆ ವಾ ಸ್ವಲ್ಪ ಮಲ್ಕೋಕ ಕೊಡಂಗಿಲ್ಲ ನೀವು ನಂಗ ಮನ್ಯಾಗ ಇದ್ದೇನ್ ಮಾಡ್ತಿರ್ತಿ ಮಕ್ಕಳು ತಿನ್ನೋದು ಮತ್ತೇನ್ ಮಾಡ್ತಿರ್ತಿ ಹೇಳ್ತಿದ್ರ ಅಂತ ಹೇಳ್ತಾನೆ ಏನಂತ ಹೇಳ್ರಿ ಇವತ್ ಲಕ್ಷ್ಮಿ ಬಂದಿದ್ದು ಮನೆಗೆ ಇಲ್ಲ ಕರೆ ಹೇಳ ಬಂದಿದ್ಲ ಇಲ್ಲ ಹೇಳ ನಮ್ಮ ಮನೆಗೆ ಯಾಕೆ ಬರ್ತಾಳಕ್ಕೆ ಕರೆ ಮಾತಾಡ ಬಂದಿದ್ಲ ಹೇಳ ಬಂದಿದ್ಲು ಏನಂತೀಗ ಎದಕ್ ಬಂದಿದ್ಲಕ್ಕೆ ಆಕಿ ಗಂಡಗೆ ಏನೋ ಅಡ್ಮಿಟ್ ಮಾಡ್ಯಾರಂತ ಅದಕ್ಕ ರೊಕ್ಕ ಬೇಕಾಗಿದ್ದು ರೊಕ್ಕ ಇಸ್ಕೊಂಡ್ ಬಂದಾಳ ಮುಂದೆ ನನಗೆ ಫೋನ್ ಮಾಡಿ ಹೇಳಿದೆ ಆಕಿ ಬಂದಿದ್ ನನ್ಗೇನ್ ಹೇಳಿದೆ ನಿಮಗೆ ಯಾಕೆ ಹೇಳ್ಬೇಕು ಹಾ 2 ಸಲ ಬಂದ ಇಸ್ಕೊಂಡ್ ಹೋಗೋದಲ್ಲ ಏನ್ ಸಲ ಆಕಿ ಯಾರ ಮನೆಗೆ ಬಂದಾಳ ತನ್ನ ತವ್ರ ಮನೆಗೆ ಬಂದಾಳ ಅಣ್ಣನ ಮನೆಗೆ ಬಂದಾಳ ತವ್ರ ಮನಿಗ್ ಬಂದ್ರ ಏನಾತು ಕೊಟ್ಟ ಹೆಣ್ಣು ಕುಲ್ಸ್ ಹೊರಗ ಅಂದ್ರ ನಿಮ್ಮ ತಂದೆ ತಾಯಿರು ಹಂಗ ಯೋಚನೆ ಮಾಡಿದ್ರ ನಿನ್ನ ಹೊರಗೆ ಹಾಕ್ಬಿಟ್ರ ನೀವ ನಮ್ ತಂದೆ ತಾಯಿನ ತಗೋಬೇಡ್ರಿ ನಾ ಹಗಲೆಲ್ಲ ಇಸ್ಕೊಳಕ್ ಹೋಗಂಗಿಲ್ಲ ಅಂತ ಎಲ್ಲಾ ಹೆಣ್ಮಕ್ಳು ಒಂದ ಕಷ್ಟ ಅಂತ ಬಂದಾಗ ಬರುದ ತವ್ರ ಮನೆಗೆ ಬರ್ತಾರ ಬ್ಯಾರೆ ಯಾರ ಮನೆಗೆ ಹೋಗಂಗಿಲ್ಲ ತಿಳ್ಕೋ ಏಟ ಅಲ್ಲ ಎಲ್ಲ ಅವ್ರಿಗೆ ಮಾಡಿದ್ರ ನನ್ಗೇನ್ ಉಳಿಸ್ತೆ ಆಮೇಲೆ ಮುಂದ ನಿನಗೇನ್ ಕಡಿಮೆ ಆಗೈತೆ 3 ಹೊತ್ತು ತಿಂತಿ ಆರಾಮೇ ಮಕ್ಕೋತಿ ಏನ್ ಕಡಿಮೆ ಆಗೈತಿ ನಿನಗ ಅದ 3 ಹೊತ್ತು ತಿಂತೇನಂತ ಮನಿ ಮಠ ಮಾರ್ಕೊಂಡ ಹೋಗ್ಬಿಡುನು ಅಂತ ಒಮ್ಮೆ ಭಿಕ್ಷೆ ಬಿಡಕ್ ಹಾಸೋಂಕೆ ನನ್ ಭಿಕ್ಷೆ ಹೇಳ್ತೀನಿ ಕೇಳಿಲ್ಲ ನೀ ಈಗ ಬಂದಿ ಅಕ್ಕಿ ಇಲ್ಲೇ ಹುಟ್ಟಿ ಬೆಳೆದಾಳ ನನ್ನ ಕೈಯಾಗ ಬೆಳೆದಾಳ ಅಕ್ಕಿ ನನ್ನ ಕೈಯಾಗ ತಿಳ್ಕೊ ಒಂದ್ ಚಂದಂಗ ನಿಮ್ ಮನೆಗೆ ಹೆಂಗ ನೀ ಹುಟ್ಟಿ ಬೆಳೆದಿರ್ತಲ್ಲ ಹಂಗೆ ನಮ್ಮ ಮನ್ಯಾಗ ಆಕಿ ಹುಟ್ಟಿ ಬೆಳೆದಾಳ ಹಂಗಂತ ಎಲ್ಲಾ ಮನಿ ಒಳಗ ಮೂಲೆಯಾಗು ಆಕಿನ ಹೆಸರು ಐತಿ ಗೊತ್ತೈತಿ ನಿನಗ ಹಂಗಂತ ಮದ್ವಿ ಮಾಡ್ಕೊಂಡು ಹೋಗೋ ಮುಂದ್ ಗೊತ್ತಾಗ್ಲಿಲ್ಲ ಆಕಿಗೆ ಯಾವಂದ ಮೇಲೆ ಓಡೋದ್ಲಲ್ಲ ಅದು ವಯಸ್ಸ ಆ ವಯಸ್ಸಿಗೆ ಹಂಗ ಮಾಡಿಸೈತಿ ಅದನ್ನ ಅವ್ರು ಅದನ್ನ ಪಶ್ಚಾತ್ತಾಪ ಪಟ್ಟಿರ್ತಾರ ತಿಳಿತು ಹಂಗಂತೆಲ್ಲ ಬಾಚ್ಕೊಂಡ್ ಕೊಟ್ಬಿಡ್ರಿ ಹಂಗಾರ ಬಾಚ್ಕೊಂಡ್ ಕೊಡೋದಲ್ಲ ಕಷ್ಟ ಅಂತ ಬಂದಾಗ ತವ್ರ ಮನೆಯವರು ಅಣ್ಣನ ಮನೆಯವ್ರು ಎಲ್ಲಾ ಹೆಲ್ಪ್ ಮಾಡ್ಬೇಕ ಅವ್ರಿಗೆ ಬ್ಯಾರೆ ಆದವ್ರು ಯಾರು ಹೆಲ್ಪ್ ಮಾಡಂಗಿಲ್ಲ ನಾವ ಹೆಲ್ಪ್ ಮಾಡ್ಬೇಕ ನೀನು ಒಂದ್ ಹೆಣ್ಣ ಕ್ಯಾಸ ಒಂದ್ ಹೆಣ್ಣಿನ ಬಗ್ಗೆ ಅರ್ಥ ಮಾಡ್ಕೊಳಕ್ ಬರುದಲ್ಲ ನಿನಗ ಹಂಗಂತ ಎಲ್ಲಾ ಕಡೆ ಹಗಲೆಲ್ಲ ಬರೋದು ಇಸ್ಕೋದು ಹಗಲೆಲ್ಲ ಬರೋದು ಇಸ್ಕೋದು ಅಂದ್ರೆ ಮುಂದೆ ಏ ನಾ ದುಡಿಯವ ನಾ ಸಾಕಾವ ಇಲ್ಲ ನಿನ್ನ ನೀ ಏನ್ ಹೇಳ್ತಿದನ ನೀನ್ ತವ್ರ ಮನೆ ತಗೊಂಬಂದಿ ಇದನ್ನೆಲ್ಲ ಇಲ್ಲ ಈಗ ನಾವ್ ಒಬ್ಬೇಕದೇನೆ ನಾನ್ ಹಿಂದೆ ಇನ್ನು 4 ಮಕ್ಕಳು ಬರ್ತಾವ ಅದನ್ನ ವಿಚಾರ ಮಾಡ್ರಿ ಮಕ್ಕಳಿಗೆ ಏನ್ ಮಾಡ್ತೀರಿ ಅವೆಲ್ಲ ನನ್ಗೆ ಗೊತ್ತೈತ್ಲ ಏ ನನಗೆ ಯೋಚನೆ ಇಲ್ಲ ಅಂತ ತಿಳ್ಕೊಂಡಿ ಹಂಗಂತ ಆಕಿ ನನ್ನ ಮನಿಗ್ ಕೇಳಾಕ್ ಬಂದಾಳನ ತನ್ನ ಕಷ್ಟಕ್ಕ ಸ್ವಲ್ಪ ಸಹಾಯ ಮಾಡಪ್ಪ ಅಂತ ಕೇಳಾಕ್ ಬಂದಾಳ ನೀನ್ ಆಕಿನ ಬಂದ್ ಕೂಡ ಅವಮಾನ ಮಾಡಿ ಕಳಿಸ್ತೆ ಅಂದ್ರ ಎಂತ ಹೆಣ್ಣಿರ್ಬೇಕು ನೀನ ಹಾ ಗುರ್ತರಾಕತ್ರಿ ಒಂದ್ ಸ್ವಲ್ಪ ಒಂದ್ ಹೆಣ್ಣಿನ ಮನ ಕಷ್ಟ ಒಂದ್ ಹೆಣ್ಣಿಗೆ ಗೊತ್ತಾಗತ್ತಂತ ನೀ ಏನ್ ಮಾಡಿ ಕಳಿಸಿ ಇದಕ್ಕಿಗೆ ಹಾ ಏನ್ ಮಾಡಿ ಕಳಿಸಿ ಗುರ್ತಾಗಲ್ಲ ನಿನ್ ಮನುಷ್ಯತ್ವ ಇಲ್ಲ ಒಂದ್ ಸ್ವಲ್ಪನ ಈಗ ಹೋಗ್ತೀನಲ್ಲಿ ಏನಾರ ಅಲ್ಲಿ ಹೆಚ್ಚು ಕಮ್ಮಿ ಆಗಿದ್ ಗೊತ್ತಾಯ್ತು ನನ್ ತಂಗಿಗೆ ನಿನ್ ಜೀವ ಸತ ಬಿಡಂಗಿಲ್ಲ ನೆನ್ಪಿಟ್ಕೋ ನೀನ್ ತವಗಳಿಗೆ ಕಳಿಸ್ತೇನೆ ನಿನ್ನ ಅವ್ರ ತಂಗಿ ಕಡೆ ಹೊಂಟಾನವ ಅವ್ರ ತಂಗಿಗೆ ಹೆಂಗ್ ರೊಕ್ಕ ಕೊಡ್ತಾನ ಕೊಡ್ಲಿ ಅವ್ ಹೊಡಿಲಿ ಬೇಕಾರ ಬಡಿಲಿ ನನಗ ನಾವ್ ₹1 ಬಿಚ್ಚಾಕು ಕೊಡಂಗಿಲ್ಲ ಅವಂಗ ಹೆಂಗ್ ಕೊಡ್ತಾನ ಕೊಡ್ಲಿ ಅವ್ ಅಣ್ಣ ಲಕ್ಷ್ಮಿ ಎಲ್ಲಿ ಹೋಗಿದ್ದಿ ನೀನ ಅಲ್ಲ ಇಲ್ಲೇ ದವಾಖಾನ್ಯಾಗ ಬೆಡ್ ಮ್ಯಾಗ ಅಡ್ಮಿಟ್ ಮಾಡಿ ಹೋಗಿದ್ದೆ ಅವನ್ನ ನೀನ್ ಹುಡ್ಕ್ಯಾಡ್ರ ನೀ ಕಾಣಕ್ ತಯಾರಿಲ್ಲ ಎಲ್ಲಿ ಹೋಗಿದ್ದಿ ನೀನ ಇಲ್ಲಣ್ಣ ನಾನು ಹಿಂಗ್ ಭಾಳ ಸಲ ಫೋನ್ ಹಚ್ಚಿದ್ನಿ ನಿನ್ ಫೋನ ಹತ್ಲಿಲ್ಲ ನನಗೆ ಏನ್ ಮಾಡ್ಬೇಕು ತಿಳಿಲಿಲ್ಲ ಅದಕ್ಕ ನಾ ಮನಿಗ್ ಹೋಗಿದ್ನಿ ಮನಿಗ್ ಹೋಗಿದ್ದೆ ಅಲ್ಲಮ್ಮ ನಿಮ್ ವೈನಿ ಬಗ್ಗೆ ಗೊತ್ತಿದ್ದು ನೀ ಮನಿಗ್ ಹೋಗಿದ್ದೆ ಅಂದ್ರೆ ಹೆಂಗ ಹೋಗ್ಲಿ ಬಿಡು ಹೋಗಿದ್ದಿ ಏನಂದ್ಲಿ ನಿಮ್ ವೈನಿ ಇಲ್ಲಣ್ಣ ನೀ ಅದೇ ಅಂತ ನಾ ಮನಿಗ್ ಹೋದ್ನಿ ಆದ್ರ ಅಲ್ಲಿ ವೈನಿ ಇದ್ರು ಕರೆ ಅವ್ರ ನನ್ ಕಷ್ಟಕ್ ಸ್ಪಂದಿಸ್ತಾರಂತ ನಾ ಹೋದ್ನಿ ಅವ್ರ ನನಗ್ ಬಾಯಾಗ್ ಬಂದಂಗ ಬೈದ್ರು ನನಗ್ ಮನ್ಸಿಗ್ ಬಾಳ ಬೇಜಾರಾಗಿ ನಾ ವಾಪಸ್ ಬಂದ್ಬಿಟ್ನಿ ಅಣ್ಣ ಅಲ್ಲೋ ತಂಗಿ ನಿಮ್ ವೈನಿ ಹೆಂಗದ ಅಂತ ಗೊತ್ತೈತಿಲ್ಲ ಸುಮ್ನ ಮನಿಗ್ ಹೋಗಿ ಕ್ಯಾಸ ನಿಮ್ ಮನ್ಸಿಗೆ ನೋವು ಮಾಡ್ಕೊಂಬಂದಿ ಆಯ್ತು ಬಿಡಿ ಹೋಗಿ ಹೋಗಿ ಬಂದಿ ಇರುವತ್ತ ಆಕಿ ಹಂಗಾಗಿ ಆಕಿ ಹುಟ್ಟುಗುಣ ಚಾಳಿ ಸತ್ರು ಹೋಗಲ್ಲ ಅಂತಾಳ ಹಂಗದಾಳ ಆಕಿ ಹೆಣ್ಣ ಅಲ್ಲಕ್ಕೆ ಬರಬರಿ ಹೇಳ್ಬೇಕಂದ್ರ ಈಗ ನೀ ಏನು ಚಿಂತೆ ಮಾಡಕ್ ಹೋಗ್ಬೇಡ ಇಲ್ಲೆಲ್ಲ ಅವ್ರು ಅಡ್ಮಿಟ್ ಮಾಡಿದ್ದ ಅವ್ರು ಏನು ರೊಕ್ಕ ಹೇಳ್ಯಾರ ಎಲ್ಲಾನ ಕಟ್ಟಿನ ಈಗ ನೀ ಏನು ಚಿಂತೆ ಮಾಡಕ್ ಹೋಗ್ಬೇಡ ಇನ್ನೂ 5 ಲಕ್ಷ ರೂಪಾಯಿ ಬರುವತ್ತ ಆ ಮಾವನ್ ಆರಾಮ್ ಮಾಡ್ಕೊಂಡ್ ಕ್ಯಾಸ್ ಮನಿಗ್ ಕರ್ಕೊಂಡ್ ಬರೋ ಜವಾಬ್ದಾರಿ ನಂದ
ನಿಮ್ಮ ಅಣ್ಣ ಅದಾನಂತಂದ್ರೆ ನೀ ಹೆದರಾಕ ಹೋಗ್ಬೇಡ, ಏನು ಚಿಂತೆ ಮಾಡಕ್ ಹೋಗ್ಬೇಡ. ನಾ ಅದೇನಾಯ್ತು ನೀ ಅದೇ ಅಂತ ನನಗ್ ಧೈರ್ಯ ಆಯ್ತನ. ನೀನ್ ಬಿಟ್ರೆ ಬೇರೆ ಯಾರಿಲ್ಲ ನನಗ. ಅಳ್ಗಾರ್ ತಂಗಿ, ನಿಮ್ಮ ಮೊಯ್ನಿ ಏನ್ ಬೇದಾಳ, ಮನ್ಸಿಗೆ ಹಚ್ಕೊಳಕ್ ಹೋಗ್ಬೇಡ. ಆಕಿ ಹಂಗ ಅದಾಳ, ಇಲ್ಲಿದೇನು ಚಿಂತೆ ಮಾಡಕ್ ಹೋಗ್ಬೇಡ. ನಾ ಇದ್ದೀನಿ, ನಾ ಎಲ್ಲ ನೋಡ್ಕೋತೀನಿ ಏನ. ಸರಿ ಬಾ ಒಳಗ ನೋಡು ಬಾ, ಏನೇನಾಗ್ಯದ ಡಾಕ್ಟರ್ ಕೇಳೋಣಂತೆಲ್ಲ.